ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ನಮ್ಮೂರಿಂದ ಏನೆಲ್ಲ ಬೆಂಗಳೂರಿಗೆ ತಂದಿದ್ದೀವಿ ಮತ್ತು ನಾವು ಬೆಂಗಳೂರಿಗೆ ಬಂದು 3 ಡೇಸ್ ಆಯಿತು. ಅದಕ್ಕೋಸ್ಕರ ಇವತ್ತು ನಾವು ಊರಿಂದ ಏನೆಲ್ಲ ತಂದಿದ್ದೀವಿ ಅಂತ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಅಂದರೆ ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ವೇಟ್ ಇರುವಂಥದ್ದು ತಂದಿದ್ದೀನಿ ನಾನು. ಎಲ್ಲ ಓಪನ್ ಮಾಡಿ ಒಂದೊಂದೇ ತೋರಿಸ್ತಾ ಇರ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಷ್ಟು ಚೀಲದಲ್ಲಿರೋದೆಲ್ಲ ನಾವು ಊರಿಂದ ತಂದಿರೋದೆ. ಇಷ್ಟು ವೇಟ್ ಇರುವಂಥ ಚೀಲನ ಮನೆಯವ್ರ ಪಾಪ ಹೇಗೆ ಎತ್ಕೊಂಡ್ಬಂಡ್ರು ಏನೋ ಗೊತ್ತಿಲ್ಲ. ತುಂಬಾ ವೇಟ್ ಇದೆ ಇದರಲ್ಲಿ. ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇದರಲ್ಲಿ ಇನ್ನೂ ಒಂದೊಂದು ಕೆಲವೊಂದು ಟೈಮ್ ತೆಗೆದಿದ್ದೀನಿ, ನಾನು ಬಿಚ್ಚಿದ್ದೀನಿ. ಬೇಕಾಗಿರೋದನ್ನು ಬಿಚ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ತುಂಬ ವೇಟ್ ಇದ್ದಂಥ ಚೀಲನ ನಮ್ಮ ಮನೆಯವ್ರ ಪಾಪ ಅಲ್ಲಿಂದ ಎತ್ಕೊಂಡ್ಬಂದರು. ಅಂದರೆ ರೈಲ್ವೆ ಸ್ಟೇಷನಿಂದ ರ್ಯಾಪಿಡೋ ಮಾಡ್ಕೊಂಡ್ಬಂದ್ವಿ, ನಾವು ಏನು ಎತ್ಕೊಂಡ್ಬಂದಿಲ್ಲ. ಅಲ್ಲಿಂದ ಅಲ್ಲಿವರೆಗೂ ತರೋಕ್ಕೆ ತುಂಬ ಕಷ್ಟ ಆಯಿತು ಪಾಪ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ನಾವು ಇವತ್ತು ಬಂದಿದ್ವಿ ಅಂದರೆ ನೆಕ್ಸ್ಟ್ ನಾವು ಡಿಸೆಂಬರ್ಗೆ ಊರಿಗೆ ಹೋಗೋದಲ್ವಾ. ಅದಕ್ಕೋಸ್ಕರ ಏನೇನೆಲ್ಲ ಬೇಕು ನಮ್ಮ ಮನೆಗೆ ಅಂತ ನಾನು ಯಾವಾಗಲೂ ಊರಿಂದನೇ ತರೋದು. ಇವಾಗ ಕೂಡ ತಂದಿದ್ದೀನಿ. ಇದರಲ್ಲಿ ಇನ್ನೂ ಇತ್ತು, ಆಲ್ರೆಡಿ ಬಿಚ್ಚಿದ್ದೀನಿ ಇದು ನಾನು. ಇದರಲ್ಲಿ ಏನೇನೇನಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಬನ್ನಿ. ಫಸ್ಟ್ ಬಂದುಬಿಟ್ಟು ಕೊಬ್ಬರಿ, ಒಣ ಕೊಬ್ಬರಿ ಅಂಗಡಿಯಲ್ಲಿ ತಂದಿರೋದು. ಒಣ ಕೊಬ್ಬರಿ ಇಲ್ಲಿ ಬೆಂಗಳೂರಲ್ಲಿ ತುಂಬ ಕ್ವಾಲಿಟಿ ಸಿಗುತ್ತೆ ಅಂತ ನಾವು ಯಾವಾಗಲೂ ಊರಿಂದನೇ ತರೋದು. ನೋಡಿ, ಸುಮಾರು ಒಂದು ಕೆಜಿ, ಹಾಫ್ ಕೆಜಿ ಇದೆ. ಮತ್ತು ಇದು ಏನಂದರೆ ಉದ್ದಿನಬೇಳೆ. ಉದ್ದಿನಬೇಳೆ ಇಷ್ಟು ಸುಮಾರು, ಮತ್ತು 2 ಶೇರ್ ಅಂತಾರಲ್ವ ಅಷ್ಟಿದೆ ಇದು. ಇದು ತೊಗರಿಬೇಳೆ, ಇದು ಹೆಸರುಬೇಳೆ, ಹೆಸರುಬೇಳೆ, ಹೆಸರು ಕಾಳು. ಇದರಲ್ಲಿ ಖಾರ ಮತ್ತು ಅಗಸಿ ಬೀಜ ಮತ್ತು ನನ್ನ ಮಗಳಿಗೆ ತಿನ್ನಕ್ಕಂತ ನಮ್ಮಮ್ಮ ಕೊಟ್ಟಿಸ್ಕೊಟ್ಟಿದ್ರು, ಅದು ಕೂಡ ತಂದಿದ್ದೀನಿ ಈ ಕಡೆ. ಇದರಲ್ಲಿ ಖಾರ ಇದೆ, ಆವಾಗಲೇ ತೋರಿಸಿದ್ರಲ್ಲ ಖಾರ ಕೂಡ ತಂದಿದ್ದೀನಿ ಅಂತ. ಇದು ಪ್ಯೂರ್ ಅರಿಶಿಣ, ನಮ್ಮೂರಲ್ಲೇ ಬೆಳೀತಾರೆ ಈ ಅರಿಶಿಣ, ಅದಕ್ಕೋಸ್ಕರ ನಮ್ಮ ಮನೆಯಿಂದನೇ ತರೋದು ಅರಿಶಿಣ. ಊರಲ್ಲಿ ಯಾವ ಥರ ಕೊಡ್ತಾರೆ ಅಂತ ಕೂಡ ವಿಡಿಯೋ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಿಲ್ಲ, ಹಾಗೆ ಬಂದಿದೆ. ಇದು ಅವರೆಕಾಳು, ಅಂದರೆ ಯಾವಾಗಲಾದರೂ ಟೈಮ್ ಪಾಸ್ ಅಂತ ಗುಗ್ರಿ ಹಾಕೊಳಕ್ಕೆ ತಂದಿದ್ದೀನಿ, ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಎಲ್ಲ ಬಿಟ್ಬಿಟ್ಟು ವಿಡಿಯೋ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ತಂದಿದ್ದೀನಿ ಅಂತ. ಎಷ್ಟಿದೆ ನೋಡಿ, ದಪ್ಪ ದಪ್ಪ, ತುಂಬ ಕಷ್ಟ ನೋಡಿ. ಇದರಲ್ಲಿರೋದು ಜೋಳದ ಹಿಟ್ಟು, ಮತ್ತೆ ಈ ಚೀಲದಲ್ಲಿರೋದು ರೇಷನ್ ಅಕ್ಕಿ. ರೇಷನ್ ಅಕ್ಕಿ ಕೂಡ ಊರಿಂದ ತರೋದು ನಾವು. ನೋಡಿ, ಎಲ್ಲ ಇವಾಗ ಓಪನ್ ಮಾಡಿಬಿಟ್ಟು ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಓಕೆನಾ? ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಪಾಪ ನಮ್ಮ ಮನೆಯವ್ರು ಹೆಂಗೆ ಎತ್ಕೊಂಡ್ರು ಪಾಪ, ದೇವರಿಗೆ ಗೊತ್ತು. ಆದರೂ ತುಂಬ ಕಷ್ಟ ಅಲ್ಲಿಂದ ಏನೆಲ್ಲ ತರೋದಕ್ಕೆ. ಇನ್ನೊಂದು ಹೆಸರುಬೇಳೆ ಮಿಸ್ ಆಗಿದೆ, ಅಲ್ಲಿದ್ದೀನಿ, ಅದು ಕೂಡ ತೋರಿಸ್ತೀನಿ ನಿಮಗೆ. ಹೇಗೆ ತಂದಿದ್ವಿ, ಏನೆಲ್ಲ ನಮ್ಮ ಮನೆಗೆ ನಾವು ಎಷ್ಟೆಲ್ಲ ಊರಿಂದ ತರ್ತೀವಿ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಎಲ್ಲ ಏನು ತಂದಿದ್ವಿ ಅಂತ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ನಾನು ಇಷ್ಟು ಚೀಲದಲ್ಲಿ ಇಟ್ಕೊಂಡು ಹಾಗೆ ಓಪನ್ ಮಾಡಿಲ್ಲ. ಅದು ಕೂಡ ಬಂದು 3 ಡೇಸ್ ಆಯಿತು ಓಪನ್ ಮಾಡಿಲ್ಲ. ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೋಬೇಕಂತ ಬನ್ನಿ, ಇದೆಲ್ಲ ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ. ಇದು ರೇಷನ್ ಅಕ್ಕಿ ಕೂಡ ತಂದಿದ್ದೀವಿ, ಮತ್ತು ಕೊಬ್ಬರಿ, ಮತ್ತು ತೊಗರಿಬೇಳೆ, ಮನೇಲೇ ಬೇರುವಂಥ ತೊಗರಿಬೇಳೆ, ಮತ್ತು ಇದು ಅಗಸಿ ಬೀಜ, ಮತ್ತು ಇದು ಖಾರದ ಪುಡಿ, ಕಡಕ್ ಖಾರದ ಪುಡಿ ಅಂತ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಅದು, ಮತ್ತು ಹೆಸರು ಕಾಳು ಬೀಜ, ಹೆಸರುಬೇಳೆ, ಮತ್ತು ಅವರೆಕಾಳು ಯಾವಾಗಲೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಕ್ಕಂತ, ಮತ್ತು ಉದ್ದಿನಬೇಳೆ, ಮತ್ತು ಜೋಳದ ಹಿಟ್ಟು, ಅರಿಶಿಣ, ಪ್ಯೂರ್ ಅರಿಶಿಣ ಇದು ನೋಡಿ. ಇಷ್ಟೆಲ್ಲ ನಾವು ನಮ್ಮೂರಿಂದ ತಂದಿರೋದು ನೋಡಿ. ನಾವು ಯಾವಾಗಲೂ ನಮ್ಮೂರಿಂದನೇ ಜೋಳ, ಬೇಳೆ ಎಲ್ಲ ಕಾಳುಗಳು ತರೋದು. ಆದರೆ ಈ ಸಲ ಇನ್ನೂ ತುಂಬ ಕಮ್ಮಿ ತಂದಿದ್ದೀವಿ ನೋಡಿ. ನಾವು ಹೋಗೋದೇ ತುಂಬ ದಿನ ನಂತರ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಹೋಗೋಷ್ಟೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ಎಲ್ಲನೂ ಒಮ್ಮೆ ತಂದುಬಿಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮೂರಿಂದ ನಾವು ಏನೆಲ್ಲ ತಂದಿದ್ದೀವಿ ಅಂತ. ಎಷ್ಟು ವೇಟ್ ಇತ್ತು, ಇಷ್ಟು ತರೋಕ್ಕೆ ನಮ್ಮ ಮನೆಯವರು ಎಷ್ಟು ಕಷ್ಟಪಟ್ಟರು ಗೊತ್ತಾ, ಅಲ್ಲಿಂದ ಹೊತ್ಕೊಂಬರೋಕ್ಕೆ. ಆದರೂ ತುಂಬ ಬೇಜಾರಾಯಿತು. ಪಾಪ ಇಷ್ಟು ನಾನು ಅಜ್ಜಿ ಮಾಡಿದೆ, ಅವರಿಗೆ ಇಷ್ಟು ವೇಟ್ ಮಾಡಿದೆ. ಚೀಲ ಮತ್ತು ನಮ್ಮದು ಬ್ಯಾಗು, ಬಟ್ಟೆ ಡೈಲಿ ವೇರ್ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ವಿ, ಅದು ಕೂಡ ಇತ್ತು.
ಆದರೂ ನಮ್ಮ ಮನೆಯವರು ತುಂಬಾ ಗ್ರೇಟು, ಇಷ್ಟೆಲ್ಲ ತಂದಿದ್ದಾರೆ. ನಾನು ಬೇಳೆಕಾಳೆಲ್ಲ ತಂದಿರೋದು ನಮ್ಮ ಅಮ್ಮನ ಮನೆಯಿಂದನೇ, ಆದರೆ ಜೋಳದ ಹಿಟ್ಟು ಅಕ್ಕಿ ಎಲ್ಲ ತಂದಿರೋದು ನಮ್ಮ ಅತ್ತೆ ಮನೆಯಿಂದನೇ. ಅತ್ತೆ ಮನೆಯಿಂದ ಮತ್ತು ಅಮ್ಮನ ಮನೆಯಿಂದ ಇಬ್ಬರು ಮನೇಲೇ ತರೋದು ನಾನು, ಮತ್ತು ಯಾರ ಹತ್ರನೂ ಇಸ್ಕೊಳ್ಳೋದಿಲ್ಲ. ನನಗೆ ಬೇಕಾಗಿರುವಂಥ ಮನೇಲಿ ಏನೆಲ್ಲ ಖಾಲಿ ಆಗಿತ್ತು ಅದೆಲ್ಲ ತಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಲೈಕಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ವಿಡಿಯೋಗಳು ಹೆಚ್ಚು ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಲೈಕು, ಒಂದು ಕಮೆಂಟು, ಶೇರು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅಮೂಲ್ಯವಾದ ಟೈಮು ನಮ್ಮ ವಿಡಿಯೋಸ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಫ್ರೆಂಡ್ಸ್, ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಇಷ್ಟೆಲ್ಲ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮೂರಿಂದ ಏನೆಲ್ಲ ತಂದಿದ್ವಿ ಅಂತ. ಯಾವಾಗಲೂ ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ.